ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಖಾಗಿದೆ 28/8/26. मीठे बच्चे, तुम ड्रामा के गुप्त राज को जानते हो कि ये संगम युग ही चढ़ती कला का युग है. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಾವು ಈ ಡ್ರಾಮಾದ ಗುಪ್ತ ರಹಸ್ಯವನ್ನ ತಿಳ್ಕೊಂಡಿದ್ದೀರಾ. ಸಂಗಮ ಯುಗ ಆರುವ ಕಲೆಯ ಯುಗ ಆಗಿದೆ. ಸತ್ಯುಗ ಸೆ ಲೇಕರ್ ಕಲಾಯೇ ಕಮ್ ಹೋತಿ ಜಾತಿ. ಸತ್ಯುಗದಿಂದ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಶ್ನೆ ಆಗಿದೆ, सबसे उत्तम सेवा कौन सी है और वो सेवा कौन करता है? ಎಲ್ಲದಕ್ಕಿಂತ ಉತ್ತಮವಾದ ಸೇವೆ ಯಾವುದಾಗಿದೆ, ಆ ಸೇವೆಯನ್ನ ಯಾರು ಮಾಡ್ತಾರೆ? ಉತ್ತರ ಆಗಿದೆ, भारत को स्वर्ग बनाना, रंग को राव बनाना, पतित को पावन बनाना, ये है सबसे बड़ा उत्तम सेवा. ಭಾರತವನ್ನ ಸ್ವರ್ಗವಾಗಿ ಮಾಡುವಂಥದ್ದು, ಸಾಧಾರಣವಾಗಿರೋರನ್ನ ರಾಜರಾಗಿ ಮಾಡುವಂಥದ್ದು, ಪತಿತರನ್ನ ಪಾವನವಾಗಿ ಮಾಡೋದು, ಇದಾಗಿದೆ ಎಲ್ಲದಕ್ಕಿಂತ ಉತ್ತಮವಾದ ಸೇವೆ. ಐಸಿ ಸೇವಾ ಏಕ್ ಬಾಬಾ ಕೆ ಸಿವಾಯ್ ಕೋಯಿ ಬಿ ನಹೀ ಕರ್ ಸಕ್ತಾ. ಇಂತಹ ಸೇವೆ ಒಬ್ಬ ತಂದೆ ಬಿಟ್ಟು ಮತ್ತೆ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. बाबा ने ऐसी महान सेवा की है तब तो बच्चे उनकी इज्जत करते हैं. ತಂದೆ ಇಂತಹ ಮಹಾನ್ ಸೇವೆಯನ್ನ ಮಾಡಿದರೆ ಅದಕ್ಕೋಸ್ಕರ ತಂದೆಯ ಗೌರವವನ್ನ ಇಟ್ಕೊಳ್ಳಾಗತ್ತೆ. सबसे पहले सोमनाथ का मंदिर बनाकर उनकी पूजा करते. ಎಲ್ಲರಿಗಿಂತ ಮೊಟ್ಟ ಮೊದಲು ಸೋಮನಾಥ ಮಂದಿರವನ್ನ ಮಾಡಿ ಅವರ ಪೂಜೆಯನ್ನ ಮಾಡ್ತೀವಿ. ಹಾಡಾಗಿದೆ, आखिर वो दिन आया आज. ಕೊನೆಗೂ ಆ ದಿನ ಬಂದು ತಲುಪಿತು. ಓಂ ಶಾಂತಿ. मीठे मीठे रूहानी बच्चों ने गीत सुना, जैसे आत्मा गुप्त है शरीर भी प्रत्यक्ष है. आत्मा इन आंखों से देखने में नहीं आता, इन कॉग्निटो है. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಹಾಡನ್ನ ಕೇಳಿದ್ರಲ್ಲ, ಯಾವ ರೀತಿ ಆತ್ಮ ಗುಪ್ತ ಆಗಿದೆ, ಶರೀರ ಪ್ರತ್ಯಕ್ಷ ಆಗಿದೆ. ಆತ್ಮ ಈ ಕಣ್ಣುಗಳಿಂದ ನೋಡಕ್ಕೆ ಕಾಣೋದಿಲ್ಲ, ಅಂದ್ರೆ ಶರೀರ ಕಾಣಿಸುತ್ತೆ, ಆತ್ಮ ಎಂದು ಕಾಣಿಸೋದು ಇಲ್ಲ, ಅದು ಅವ್ಯಕ್ತ ಆಗಿದೆ. है जरूर परंतु शरीर से ढकी हुई है, इसलिए कहा जाता आत्मा गुप्त है. ಆತ್ಮ ಇದೆ, ಆದರೆ ಶರೀರ ಅದನ್ನು ಮುಚ್ಚಿಟ್ಟಿದೆ, ಅದಕ್ಕೋಸ್ಕರ ಹೇಳಲಾಗುತ್ತೆ ಆತ್ಮ ಗುಪ್ತವಾಗಿದೆ. आत्मा खुद कहते मैं निराकार हूँ, यहाँ साकार में आकर गुप्त बनती हूँ. ಆತ್ಮ ಸ್ವಯಂ ಹೇಳುತ್ತೆ, ನಾನು ನಿರಾಕಾರ ಆಗಿದ್ದೀನಿ, ಇಲ್ಲಿ ಸಾಕಾರದಲ್ಲಿ ಬಂದು ಗುಪ್ತನಾಗಿದ್ದೀನಿ. आत्माओं की निराकारी दुनिया है, वहां तो गुप्त की बात नहीं है. ಆತ್ಮಗಳದು ನಿರಾಕಾರ ಪ್ರಪಂಚ ಆಗಿದೆ, ಅಲ್ಲಿ ಗುಪ್ತವಾದ ಮಾತೇ ಇಲ್ಲ. परम पिता परमात्मा में वहां रहते, उसको कहा जाता सुप्रीम, ऊंचते ऊंच आत्मा. ಪರಂ ಪಿತಾ ಪರಮಾತ್ಮನು ಅಲ್ಲಿ ಇರ್ತಾರೆ, ಅವರಿಗೆ ತಿಳಿಸಲಾಗತ್ತೆ ಪರಮ ಅಂತ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆತ್ಮರಾಗಿದ್ದಾರೆ. परे से परे रहने वाला है परम पिता परमात्मा. बाबा कहते जैसे गुप्त तुम हो मुझे भी गुप्त आना पड़े. ದೂರಕ್ಕಿಂತ ದೂರ ಇರುವಂತವರು ಪರಂ ಪಿತಾ ಪರಮಾತ್ಮ ಆಗಿದ್ದಾರೆ. ತಂದೆ ತಿಳಿಸ್ತಾರೆ, ಯಾವ ರೀತಿ ತಾವು ಗುಪ್ತರಾಗಿದ್ದೀರ, ನಾನು ಸಹ ಗುಪ್ತವಾಗಿ ಬರಬೇಕಾಗತ್ತೆ. ಮೇ ಗರ್ಭ ಜೈಲ್ ಮೇ ನಹೀ ಆತಾ, ಮೇರಾ ನಾಮ್ ಏಕ್ ಹಿ ಶಿವ್ ಚಲ್ತಾ. ನಾನು ಗರ್ಭ ಜೈಲಲ್ಲಿ ಬರೋದಿಲ್ಲ, ನನ್ನ ಹೆಸರು ಒಂದೇ ಶಿವ ಅಂತ ನಡೀತಾ ಇರುತ್ತೆ. ಮೇ ಇಸ್ಮೇ ಆತಾ ಹೋ ತೋ ಮೇರಾ ನಾಮ್ ಬದಲಿ नहीं बदल सकता, इनकी आत्मा का जो शरीर है उसका नाम बदल. ನಾನು ಈತನಲ್ಲಿ ಬರ್ತೀನಿ, ನನ್ನ ಹೆಸರು ಎಂದೂ ಪರಿವರ್ತನೆ ಆಗಲ್ಲ. ಇವರ ಆತ್ಮ ಏನು ಶರೀರ ಇದೆ ಅವರ ಹೆಸರು ಪರಿವರ್ತನೆ ಆಗತ್ತೆ. मुझे तो शिव ही कहते सभी आत्माओं का बाप है, तो तुम आत्माएं इस शरीर में गुप्त हो. ನನ್ನನ್ನು ಶಿವ ಅಂತಾರೆ, ಎಲ್ಲ ಆತ್ಮಗಳಿಗೆ ತಂದೆಯಾಗಿದ್ದೀನಿ, ನೀವೆಲ್ಲ ಆತ್ಮಗಳು ಈ ಶರೀರದಲ್ಲಿ ಗುಪ್ತವಾಗಿದ್ದೀರಾ. ಈ ಶರೀರ ದ್ವಾರ ಕರ್ಮ ಕರ್ತೆ ಹೋ, ಮೇ ಬಿ ಗುಪ್ತ ಹೋನ. ಈ ಶರೀರದ ಮುಖಾಂತರ ಕರ್ಮವನ್ನ ಮಾಡ್ತೀರ, ನಾನು ಸಹ ಗುಪ್ತನಾಗಿದ್ದೀನಿ. तुम बच्चों को ये ज्ञान अब मिल रहा है कि मैं आत्मा इस शरीर से ढकी हुई हूँ
ಆತ್ಮ ಹೈ ಇನ್ಕಾಗ್ನಿಟೋ, ಶರೀರ ಹೈ ಕಾಗ್ನಿಟೋ. ಮಕ್ಕಳಿಗೆ ಈ ಜ್ಞಾನ ಸಿಕ್ಕಿದೆ, ಅರಿವಾಗಿದೆ. ನಾನು ಆತ್ಮ, ಈ ದೇಹ ಆತ್ಮವನ್ನ ಮುಚ್ಚಿಟ್ಟಿದೆ. ಆತ್ಮ ಅವ್ಯಕ್ತ ಆಗಿದೆ, ಶರೀರ ವ್ಯಕ್ತ ಆಗಿದೆ. मैं भी अशरीरी हूँ, बाप इनकॉग्निटो ಈ ಶರೀರ ದ್ವಾರ ಸುನಾತೆ. ನಾನು ಅಶರೀರಿಯಾಗಿದ್ದೀನಿ, ಇವರು ಸಹ ಅಶರೀರಿ. ಈ ಶರೀರದ ಮುಖಾಂತರ ಎಲ್ಲವನ್ನ ತಿಳಿಸ್ತೀನಿ. तुमने इनकॉग्निटो हो, शरीर द्वारा सुनते हो, तुम जानते हो बाबा आया हुआ है. बाप आते हैं भारत को फिर से गरीब से साहूकार बना. ನೀವು ಅಶರೀರಿ ಆಗಿದ್ದೀರಾ, ಈ ಶರೀರದ ಮುಖಾಂತರ ಕೇಳ್ತಿದ್ದೀರಾ. ನಿಮಗೆ ಗೊತ್ತಿದೆ ತಂದೆ ಬಂದಿದ್ದಾರೆ, ತಂದೆ ಬಂದಿದ್ದಾರೆ ಭಾರತವನ್ನ ಮತ್ತೆ ಬಡವರಿಂದ ಧನವಂತರಾಗಿ ಮಾಡಕ್ಕೆ. तुम कहेंगे हमारा भारत गरीब है, सब जानते हैं, परंतु उनको कोई पता नहीं हमारा भारत सर्व साहूकार कब था, कैसे था. ನಿಮಗೆ ಗೊತ್ತಿದೆ ನಮ್ಮ ಭಾರತ ಬಡವಾಗಿದೆ. ಬಾಬಾ ಬರ್ತಾರೆ ಭಾರತವನ್ನ ಬಡವರಿಂದ ಧನವಂತರಾಗಿ ಮಾಡಕ್ಕೆ. ಎಲ್ಲರಿಗೂ ಗೊತ್ತಿದೆ, ಆದರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ನಮ್ಮ ಭಾರತ ಧನವಂತ ಯಾವಾಗ ಆಗಿತ್ತು, ಯಾವ ರೀತಿ ಇತ್ತು. तुम बच्चों को बहुत खुशी है, हमारा भारत तो बहुत साहूकार था, दुख की बात नहीं थी. ನಿಮ್ಮ ಮಕ್ಕಳಿಗೆ ಬಹಳ ನಶೆ ಇದೆ, ನಮ್ಮ ಭಾರತ ಬಹಳ ಧನವಂತ ಆಗಿತ್ತು, ದುಃಖದ ಮಾತೇ ಇರಲಿಲ್ಲ. सतयुग में दूसरा कोई धर्म नहीं था, एक ही देवी देवता धर्म था, ये किसको पता. ಸತ್ಯುಗದಲ್ಲಿ ಮತ್ಯಾವುದೇ ಧರ್ಮ ಇರೋದಿಲ್ಲ, ಒಂದೇ ಒಂದು ದೇವಿ ದೇವತಾ ಧರ್ಮ ಇತ್ತು, ಇದು ಸಹ ಯಾರಿಗೂ ಗೊತ್ತಿಲ್ಲ. ये जो वर्ल्ड की हिस्ट्री ज्योग्राफी है, ये कोई नहीं जानते. अभी तुम अच्छी रीति जानते हो, हमारा भारत बहुत साहूकार था. ಈ ಪ್ರಪಂಚದ ಚರಿತ್ರೆ ಭೂಗೋಳದ ಅರಿವು ಯಾರಿಗೂ ಇಲ್ಲ. ಈಗ ನಿಮಗೆ ಚೆನ್ನಾಗಿ ಅರಿವಾಗಿದೆ, ನಮ್ಮ ಭಾರತ ಬಹಳ ಧನವಂತ ಆಗಿದೆ. अभी बहुत गरीब है, अब फिर बाबा आए साहूकार बना. ಇವಾಗ ಮತ್ತೆ ಬಡತನದಲ್ಲಿ ಬಂದಿದೆ, ಈಗ ತಂದೆ ಬಂದಿದ್ದಾರೆ ಧನವಂತರಾಗಿ ಮಾಡೋದಕ್ಕೆ. भारत सतयुग में बहुत साहूकार था, जबकि देवी देवताओं का राज्य था, फिर राज्य कहाँ चले गया. ಭಾರತ ಬಹಳ ಧನವಂತ ಆಗಿತ್ತು, ಮತ್ತೆ ದೇವಿ ದೇವತೆಗಳ ರಾಜ್ಯ ಇತ್ತು, ಆ ರಾಜ್ಯ ಎಲ್ಲಿ ಹೋಯಿತು. ये कोई नहीं जानते, ऋषि मुनि आदि में कहते हम रचयिता और रचना को नहीं जानते. ಇದು ಸಹ ಯಾರಿಗೂ ಗೊತ್ತಿಲ್ಲ. ಋಷಿ ಮುನಿರು ಅಂತಾರೆ ನಾವು ರಚಯಿತ ಮತ್ತು ರಚನೆಯನ್ನ ಅರ್ಥ ಮಾಡ್ಕೊಂಡಿಲ್ಲ. बाबा कहते सतयुग में इन लक्ष्मी देवी देवताओं का रचयिता रचना का ज्ञान नहीं था, आदि मध्य अंत को नहीं जानते. ತಂದೆ ಅಂತಾರೆ ಸತ್ಯುಗದಲ್ಲಿ ಈ ದೇವಿ ದೇವತೆಗಳಿಗೆ ರಚಯಿತ ಮತ್ತೆ ರಚನೆಯ ಜ್ಞಾನ ಇಲ್ಲ, ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿಲ್ಲ. अगर उनको ये ज्ञान हो कि हम सीढ़ी उतरते रसाताल में चले जाएंगे, तो बादशाही का सुख भी ना रहे, चिंता लग जाए. ಅವ್ರಿಗೇನಾದ್ರೂ ಈ ಜ್ಞಾನ ಗೊತ್ತಾಗ್ಬಿಟ್ರೆ ಮತ್ತೆ ನಾವು ಮೆಟ್ಲು ಇಳಿಲೇಬೇಕು, ಆಗ ಆ ರಾಜ್ಯ ಭಾಗ್ಯದ ಸುಖನೇ ಇರಲ್ಲ, ಚಿಂತೆ ಆಗ್ಬಿಡುತ್ತೆ. अभी तुमको चिंता लगी हुई है, हम तमो प्रधान से सतो प्रधान कैसे बने. हम आत्माएं जो निराकारी दुनिया में रहती थी, वहां से फिर कैसे सुखधाम में आई, ये भी ज्ञान है. ಈಗ ನಿಮಗೆ ಚಿಂತೆ ಆಗಿದೆ, ನಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಹೆಂಗಾಗೋದು. ನಾವು ಆತ್ಮಗಳು ನಿರಾಕಾರ ಪ್ರಪಂಚದಲ್ಲಿದ್ವಿ, ಅಲ್ಲಿಂದ ಮತ್ತೆ ಬಂದು ಸುಖಧಾಮಕ್ಕೆ ಹೋಗ್ತೀವಿ, ಈ ಒಂದು ಜ್ಞಾನ ಇದೆ ಅಲ್ಲ. हम अभी चढ़ती कला में है, ये 84 जन्म का सीढ़ी है, इसके बीच में क्या होता ये तुम जानते. ಈಗ ನಾವು ಹಾರುವ ಕಲೆಯಲ್ಲಿ ಇದೀವಿ, 84 ಜನ್ಮದ ಮೆಟ್ಲಾಗಿದೆ, ಇದರ ಮಧ್ಯದಲ್ಲಿ ಏನಾಗತ್ತೆ ಇದೆಲ್ಲ ನಿಮಗೆ ಗೊತ್ತಿದೆ ಅಲ್ಲ. सतयुग में सब तो नहीं आएंगे, ड्रामा अनुसार हर एक एक्टर नंबरवार अपने अपने समय पर आकर पाठ हो जाए. ಸತ್ಯುಗದಲ್ಲಿ ಎಲ್ಲರೂ ಬರೋದಿಲ್ಲ,
ಡ್ರಾಮಾ ಅನುಸಾರ ಪ್ರತಿಯೊಬ್ಬ ಪಾತ್ರಧಾರಿ ನಂಬರ್ ವಾರ್ ತಮ್ಮ ತಮ್ಮ ಸಮಯದಲ್ಲಿ ಬಂದು ಪಾತ್ರವನ್ನ ಅಭಿನಯ ಮಾಡ್ತಾರೆ. अभी तुम बच्चे जानते, गरीब निवास किसको कहा जाता दुनिया नहीं जानती. गीता में भी सुना आखिर वो दिन आया आज ये सब है भक्ति. ಈಗ ಮಕ್ಕಳಿಗೆ ಗೊತ್ತಾಗಿದೆ ಬಡವರ ಬಂಧು ಅಂತ ಯಾರಿಗೆ ಇಲ್ಲಾಗುತ್ತೆ, ಪ್ರಪಂಚದವರಿಗೆ ಗೊತ್ತಿಲ್ಲ. ಹಾಡನ್ನು ಕೇಳಿದ್ವಲ್ಲ, ಕೊನೆಗೂ ಆ ದಿನ ಬಂತು. ಇದೆಲ್ಲ ಭಕ್ತಿಯಾಗಿದೆ. भगवान कब आकर हम भक्तों को इस भक्ति मार्ग से छुड़ाए सदगति में ले जाते, ये भी समझाए. राम राज रावण राज किस चीज का नाम है ये भी कोई मनुष्य नहीं जाने. ಭಗವಂತ ಯಾವಾಗ ಬಂದು ನಮ್ಮ ಭಕ್ತರಿಗೆ ಈ ಭಕ್ತಿ ಮಾರ್ಗದಿಂದ ಬಿಡುಗಡೆ ಮಾಡಿ ಸದ್ಗತಿಯನ್ನ ನೀಡ್ತಾರೆ, ಇದನ್ನು ತಿಳ್ಕೊಂಡಿದ್ದೀವಿ. ರಾಮರಾಜ್ಯ ರಾವಣ ರಾಜ್ಯ ಅಂತ ಯಾವುದಕ್ಕೆ ಹೇಳಲಾಗತ್ತೆ, ಯಾವುದಕ್ಕೆ ಈ ಹೆಸರನ್ನ ಇಡಲಾಗಿದೆ, ಇದು ಮನುಷ್ಯರಿಗೆ ಗೊತ್ತಿಲ್ವಲ್ಲ. अभी तुम बच्चे समझते हो बाबा फिर से आ गया इस शरीर में, शिव जयंती भी मनाते तो शिव जरूर आते. ಈಗ ಮಕ್ಕಳಿಗೆ ಗೊತ್ತಾಗಿದೆ ತಂದೆ ಮತ್ತೆ ಬಂದಿದ್ದಾರೆ ಈ ಶರೀರದಲ್ಲಿ, ಶಿವ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಅಂದರೆ ಶಿವ ಬಾಬಾ ಖಂಡಿತ ಬರ್ತಾರಲ್ಲ. ऐसे भी नहीं कहते मैं श्री कृष्ण के तन में आता हूं, नहीं. बाबा कहते श्री कृष्ण की आत्मा ने 84 जन्म. ಈ ರೀತಿ ಎಂದು ಹೇಳೋದಿಲ್ಲ, ಶ್ರೀಕೃಷ್ಣನ ದೇಹದಲ್ಲಿ ಬರ್ತೀವಿ. ತಂದೆ ಹೇಳ್ತಾರೆ ಶ್ರೀಕೃಷ್ಣನ ಆತ್ಮ 84 ಜನ್ಮವನ್ನ ಪಡೆಯುತ್ತೆ. जो पहले नंबर में था वो अब अंत में है तत्व, मैं तो आता हूं साधारण तन. ಯಾರು ಮೊದಲನೇ ನಂಬರ್ ಅಲ್ಲಿ ಇದ್ರು ಇವಾಗ ಅವರು ಅಂತ್ಯದಲ್ಲಿದ್ದಾರೆ, ನೀವು ಅಷ್ಟೇ. ನಾನು ಬರ್ತೀನಿ ಸಾಧಾರಣವಾದ ದೇಹದಲ್ಲಿ. तुमको आकर बताता हूँ तुम कैसे 84 जन्म भोगते हो. इस समय देवता धर्म का तो एक भी अपने को समझते नहीं, क्योंकि सत्युग को बहुत दूर ले गए. ನಾನು ಬಂದು ನಿಮ್ಗೆ ತಿಳಿಸ್ತೀನಿ ಯಾವ ರೀತಿ 84 ಜನ್ಮವನ್ನ ಅನುಭವಿಸ್ತೀರಾ. ಈ ಸಮಯದಲ್ಲಿ ದೇವತಾ ಧರ್ಮದವರು ಒಬ್ಬರು ತಮ್ಮನಿಗೆ ಹೇಳಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಸತ್ಯುಗ ಬಹಳ ದೂರ ತಗೊಂಡಿದೆ. कलम की आयु लाखों वर्ष लिख दिया, वास्तव में ड्रामा की हिस्ट्री तो बहुत छोटी. ಕಲ್ಪದ ಆಯುಷ್ಯನ ಲಕ್ಷಾಂತರ ವರ್ಷ ಅಂತ ಬರೆದಿದ್ದಾರೆ, ವಾಸ್ತವದಲ್ಲಿ ಡ್ರಾಮಾದ ಚರಿತ್ರೆ ಬಹಳ ಚಿಕ್ಕದಾಗಿದೆ. इसमें कोई धर्म की 500 की, कोई की 2500 वर्ष की हिस्ट्री है. तुम्हारी हिस्ट्री 5000 वर्ष. ಇದರಲ್ಲಿ ಕೆಲವೊಂದು ಧರ್ಮ 500 ವರ್ಷದ್ದಾದ್ರೆ ಕೆಲವೊಂದು 2500 ವರ್ಷಗಳು, ತಮ್ಮದಂತೂ 5000 ವರ್ಷದ್ದಾಗಿದೆ. देवता धर्म वाले ही स्वर्ग में आएंगे और धर्म में आते ही बाद में है. देवता धर्म वाले ही और धर्म में कन्वर्ट हो. ದೇವತಾ ಧರ್ಮದವರೇ ಸ್ವರ್ಗದಲ್ಲಿ ಬರ್ತಾರೆ, ಬೇರೆ ಧರ್ಮದವರು ಬರೋದೇ ನಂತರ. ದೇವತಾ ಧರ್ಮದವರು ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗ್ತಾರೆ. ड्रामा अनुसार फिर भी ऐसे ही कन्वर्ट हो जाएंगे, फिर अपने अपने धर्म में लौट कर आए. ಡ್ರಾಮಾ ಅನುಸಾರ ಮತ್ತೆ ಕನ್ವರ್ಟ್ ಆಗಿ ಬರ್ತಾರೆ, ನಂತರ ತಮ್ಮ ತಮ್ಮ ಧರ್ಮದಲ್ಲಿ ವಾಪಸ್ಸು ಹೋಗ್ತಾರೆ. बाबा समझाते बच्चे तुम तो विश्व के मालिक थे, तुम अभी समझते हो बाबा स्वर्ग की स्थापना करने वाला है, तो हम क्यों नहीं स्वर्ग में होंगे. ತಂದೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವೇ ವಿಶ್ವದ ಮಾಲೀಕರಾಗಿದ್ರಿ, ನೀವು ಈಗ ಅರ್ಥ ಮಾಡ್ಕೊಂತೀರಾ ಬಾಬಾ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ, ಅಂದ್ಮೇಲೆ ಯಾಕೆ ನಾವು ಸ್ವರ್ಗದಲ್ಲಿ ಬರಬಾರದು. बाबा से हम वर्षा जरूर लेंगे तो इससे सिद्ध होता कि ये हमारे धर्म का है, जो नहीं होगा वो आएगा ही. ತಂದೆಯಿಂದ ನಾವು ಖಂಡಿತ ಆಸ್ತಿ ಪಡಿತೀವಿ, ಇದರಿಂದ ಸಿದ್ಧ ಆಗತ್ತೆ ನಾವು ಈ ಧರ್ಮದವರು. ಯಾರು ಈ ಧರ್ಮದವರು ಆಗಲ್ವೋ ಅಥವಾ ಇರಲ್ವೋ ಅವರು ಇಲ್ಲಿ ಬರೋದಿಕ್ಕೆ ಸಾಧ್ಯನೇ ಇಲ್ಲ. कहेंगे पराये धर्म में क्यों जाए, तुम बच्चे जानते हो सत्युग नई दुनिया में देवताओं को बहुत सुख थे.
ಅಂತಾರಲ್ಲ, ಬೇರೆಯವರ ಧರ್ಮದಲ್ಲಿ ನಾವು ಯಾಕೆ ಹೋಗ್ಬೇಕು? ತಾವು ಮಕ್ಕಳು ನಿಮಗೆ ಗೊತ್ತಾಗಿದೆ, ಸತ್ಯುಗದಲ್ಲಿ ಹೊಸ ಪ್ರಪಂಚ ಇರುತ್ತೆ. ದೇವತೆಗಳು ಬಹಳ ಸುಖವಾಗಿ ಇರ್ತಾರೆ. ಸೋನೆ ಕೆ ಮಹಲ್ ತೆ, ಸೋಮನಾಥ್ ಕೆ ಮಂದಿರ ಮೇ ಕಿತನಾ ಸೋನಾ ತಾ. ಚಿನ್ನದ ಮಹಲ್ ಇತ್ತು. ಸೋಮನಾಥ ಮಂದಿರದಲ್ಲಿ ಎಷ್ಟೊಂದು ಚಿನ್ನ ಇತ್ತು. ಐಸಾ ಕೋಯಿ ದೂಸರಾ ಮಂದಿರ ಹೋತಾ ನಹೀ, ಉಸ್ಮೇ ಬಹುತ್ ಹೀರೆ ಜವಾಹರ್ ಆತೆ. ಆ ರೀತಿ ಬೇರೆ ಯಾವುದೇ ಮಂದಿರ ಇರೋದಿಲ್ಲ, ಅದರಲ್ಲಿ ಬಹಳಷ್ಟು ವಜ್ರ ವೈಡೂರ್ಯ ಇತ್ತು. बौद्धि आदि के कोई हीरे जवाहरात के महल नहीं होंगे। तुम बच्चों को जिस बाबा ने इतना ऊंच बनाया, उनकी तुमने कितना इज्जत रखी। ಬೌದ್ಧಿಗಳದು ವಜ್ರ ವೈಡೂರ್ಯದ ಮಹಲ್ ಇರೋದೇ ಇಲ್ಲ. ನಿಮ್ಮ ಮಕ್ಕಳನ್ನ ಯಾವ ತಂದೆ ಇಷ್ಟು ಉನ್ನತವಾಗಿ ಮಾಡಿದ್ದಾರೆ, ಅವರಿಗೆ ಎಷ್ಟು ಗೌರವವನ್ನ ಇಟ್ಕೊಂತೀರಾ? जो अच्छा कर्म करके जाता उसकी इज्जत रखी जाती। अभी तुम जानते हो सबसे अच्छा कर्म पतित पावन बाबा ही करते जाते। ಯಾರು ಒಳ್ಳೆ ಕರ್ಮವನ್ನ ಮಾಡಿ ಹೋಗ್ತಾರೆ ಅವರ ಗೌರವವನ್ನ ಇಡ್ಲಾಗುತ್ತೆ. ಈಗ ನಿಮಗೆ ಗೊತ್ತಾಗಿದೆ, ಎಲ್ಲರಿಗಿಂತ ಒಳ್ಳೆ ಕರ್ಮ ಪತಿತ ಪಾವನ ತಂದೆನೇ ಮಾಡಿ ಹೋಗ್ತಾರೆ. तुम्हारी आत्मा कहते सबसे उत्तम ते उत्तम सेवा बेहद का बाबा आकर करते। ನಿಮ್ಮ ಆತ್ಮನೇ ಅನ್ನತ್ತೆ, ಎಲ್ಲರಿಗಿಂತ ಉತ್ತಮಕ್ಕಿಂತ ಉತ್ತಮವಾದ ಸೇವೆ ಅನಂತವಾದ ತಂದೆ ಬಂದು ಮಾಡ್ತಾರೆ. हमको रंग से राव बेगर से प्रिंस बना देते, जो भारत को स्वर्ग बनाते उनकी भी इज्जत कोई नहीं रखते। ನಮ್ಮನ್ನ ಬಡವರಿಂದ ರಾಜರಾಗಿ, ಭಿಕ್ಷಕನಿಂದ ರಾಜಕುಮಾರನಾಗಿ ಮಾಡ್ತಾರೆ. ಯಾರು ಭಾರತವನ್ನ ಸ್ವರ್ಗವಾಗಿ ಮಾಡ್ತಾರೆ ಅವರ ಗೌರವನ್ನ ಕೆಲವರು ಇಟ್ಕೊಳ್ಳೋದೇ ಇಲ್ಲ. तुम जानते हो ऊंच से ऊंच मंदिर गाया हुआ है सोमनाथ का, जिसको लूट के गए। लक्ष्मी नारायण के मंदिर को कभी कोई लूटते नहीं। ನಿಮಗೆ ಗೊತ್ತಾಗಿದೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಮಂದಿರದ ಗಾಯನ ಇದೆ ಸೋಮನಾಥನ. ಅದನ್ನು ಲೂಟಿ ಮಾಡ್ಕೊಂಡು ಹೋದ್ರು. ಲಕ್ಷ್ಮೀ ನಾರಾಯಣದ ಮಂದಿರವನ್ನ ಯಾರು ಲೂಟಿ ಮಾಡಿಲ್ಲ. सोमनाथ के मंदिर जो लूटा, भक्ति मार्ग में ये बहुत धनवान होते, राजाओं में भी नंबरवार होते हैं। ಸೋಮನಾಥ ಮಂದಿರವನ್ನ ಲೂಟಿ ಮಾಡ್ಕೊಂಡೋದ್ರು. ಭಕ್ತಿ ಮಾರ್ಗದಲ್ಲಿ ಬಹಳ ಧನವಂತರಿದ್ದು ಹೋಗಿದ್ದಾರೆ. ರಾಜರಲ್ಲೂ ಸಹ ನಂಬರ್ವಾರ್ ಇರ್ತಾರಲ್ಲ. जो ऊंच मर्तबा वाले होते उनके छोटे मर्तबा वाले इज्जत रखते, दरबार में भी नंबरवार बैठते हैं। ಯಾರು ಉನ್ನತವಾದಂತಹ ಪದವಿ ಉಳ್ಳವರಾಗಿರ್ತಾರೆ ಅವರನ್ನ ಸಣ್ಣ ಪದವಿಯವರು ಗೌರವ ಇಟ್ಕೊಂತಾರೆ. ದರ್ಬಾರಲ್ಲೂ ನಂಬರ್ವಾರ್ ಕುತ್ಕೊಂತಾರಲ್ಲ. बाबा तो अनुभवी है, यहाँ की दरबार पतित राजाओं की है, पावन राजाओं की दरबार कैसी होगी। ತಂದೆ ಅನುಭವಿ ಆಗಿದ್ದಾರೆ. ಇಲ್ಲಿನ ದರ್ಬಾರು ಪತಿತ ರಾಜರದಾಗಿದೆ. ಪಾವನ ರಾಜರ ದರ್ಬಾರು ಹೆಂಗಿರಬಹುದು? जबकि उनके पास इतना धन होगा तो उनका घर भी इतना ही ऊंच होगा। ಅವರ ಹತ್ರ ಎಷ್ಟೊಂದು ಧನ ಇದೆ ಅಂದರೆ ಅವರ ಮನೆಯೂ ಅಷ್ಟೇ ಉನ್ನತವಾಗಿರಬಹುದು. अभी तुम जानते हो बाबा हमको पढ़ा रहे हैं, स्वर्ग की स्थापना करा रहे। ಈಗ ನಿಮ್ಗೆ ಗೊತ್ತಾಗಿದೆ, ತಂದೆ ನಮಗೆ ಓದಿಸಿದರೆ ಸ್ವರ್ಗದ ಸ್ಥಾಪನೆಯನ್ನ ಮಾಡಿಸ್ತಾ ಇದ್ದಾರೆ. अब महाराजा महारानी स्वर्ग के बनते हैं, फिर हम गिरते हैं, फिर हम पहले पहले शिव बाबा के पूजारी बने। ನಾವು ಮಹಾರಾಜ ಮಹಾರಾಣಿ ಸ್ವರ್ಗದವರಾಗ್ತೀವಿ, ಸ್ವರ್ಗವಾಸಿಗಳಾಗ್ತೀವಿ, ಮತ್ತೆ ಕೆಳಗಡೆ ಬೀಳ್ತೀವಿ, ಮತ್ತೆ ನಾವೇ ಮೊಟ್ಟ ಮೊದಲು ಶಿವ ಬಾಬಾವರ ಪೂಜಾರಿ ಆಗ್ತೀವಿ. जिसने स्वर्ग का मालिक बनाया उनके हम पूजा करेंगे, वो हमको बहुत साहूकार बनाते। ಯಾರು ನಮ್ಮನ್ನ ಸ್ವರ್ಗದ ಮಾಲೀಕರಾಗಿ ಮಾಡಿದ್ರೋ ಅವರ ಪೂಜೆಯನ್ನ ಮಾಡ್ತೀವಿ, ಅವರು ನಮ್ಮನ್ನ ಬಹಳ ಧನವಂತರಾಗಿ ಮಾಡ್ತಾರೆ. ಅಭಿ ಭಾರತ್ ಕಿತನಾ ಗರೀಬ್ ಹೈ, ಆಗೆ ಇತನಾ ಗರೀಬ್ ನಹೀ ಥಾ. ಈಗ ಭಾರತ ಎಷ್ಟು ಬಡತನದಿಂದ ಇದೆ, ಮೊದಲು ಇಷ್ಟೊಂದು ಬಡತನ ಇರಲಿಲ್ಲ. बहुत खुशी में रहते थे, जो जमीन 500 रुपए में ली थी वह आज
5,000 में भी नहीं मिलती. ಬಹಳ ಖುಷಿಯಿಂದ ಇರ್ತಿದ್ವಿ. ಯಾವ ಜಮೀನನ್ನ 500 ರೂಪಾಯಿಗೆ ಸಿಕ್ತಿತ್ತು, ಇವತ್ತು ಅದು 5,000ಕ್ಕೂ ಸಿಗೋದಿಲ್ಲ. वहां तो धरती का मूल्य होता नहीं, जिसको जितना चाहिए लेवे, देरी की देर जमीन पड़ी रहती है. ಅಲ್ಲಿ ಭೂಮಿಗೆ ಮಹತ್ವನೇ ಇರಲ್ಲ, ಅಂದ್ರೆ ವ್ಯಾಲ್ಯೂನೇ ಇರಲ್ಲ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಪಡಿಬಹುದು, ಬೇಕಾದಷ್ಟು ಜಮೀನ್ ಬಿದ್ದಿರುತ್ತೆ. मीठे नदियों पर तुम्हारे महल होंगे ना, मनुष्य बहुत थोड़े होंगे, प्रकृति दासी होंगे, फल फूल बहुत अच्छे मिलते हैं. ಮಧುರವಾದ ನದಿಗಳ ಮೇಲೆ ನಿಮ್ಮ ಮಹಲ್ ಇರುತ್ತೆ, ಮನುಷ್ಯರು ಬಹಳ ಕಡಿಮೆ ಇರ್ತಾರೆ, ಪ್ರಕೃತಿ ದಾಸ್ಯ ಆಗಿರುತ್ತೆ, ಹಣ್ಣು ಹೂವು ಬಹಳ ಚೆನ್ನಾಗಿ ಸಿಗುತ್ತೆ. अभी तुम कितना मेहनत करते हो, लेकिन सूखा पड़ा रहता तो अन्न नहीं मिलता. ಈಗ ತಾವು ಎಷ್ಟು ಶ್ರಮ ಮಾಡ್ತೀರ, ಆದರೆ ಎಲ್ಲ ಒಣಗೋಗಿರುತ್ತೆ, ದವಸ ಧಾನ್ಯನೂ ಸಿಗೋದಿಲ್ಲ. तो गीत सुनने से तुम्हारे रोमांच खड़े हो जाना चाहिए. बाप को गरीब निवास कहते हैं ना. ಹಾಡನ್ನ ಕೇಳಿದಾಗ ನಿಮ್ಮ ರೋಮಾಂಚನ ಎದ್ದು ನಿಲ್ಬೇಕು. ತಂದೆ ಬಡವರ ನಿವಾಸಿ ಆಗಿದ್ದಾರಲ್ಲ. अब अर्थ समझाना, किसको साहूकार बनाते, जरूर यहाँ जो आएंगे उनको साहूकार. ಇವಾಗ ಅರ್ಥ ಗೊತ್ತಾಯ್ತಲ್ಲ, ಯಾರನ್ನ ಧನವಂತರಾಗಿ ಮಾಡ್ತಾರೆ, ಖಂಡಿತ ಇಲ್ಲಿ ಯಾರು ಬರ್ತಾರೆ ಅವರನ್ನ ಧನವಂತರಾಗಿ ಮಾಡ್ತಾರೆ. तुम बच्चे जानते हो, हमको पावन से पतित बनने में 5,000 साल लगता. अभी फिर फट से बाबा पतित से पावन बनाते, ऊंचते ऊंच बनाते. ಈಗ ಮಕ್ಕಳಿಗೆ ಗೊತ್ತಾಗಿದೆ, ನಮ್ಮನ್ನ ಪತಿತರಿಂದ ಪಾವನ ಮಾಡೋದಿಕ್ಕೆ ಬಾಬಾ ಬಂದಿದ್ದಾರೆ. ಪಾವನರಿಂದ ಪತಿತರಾಗಕ್ಕೆ 5,000 ವರ್ಷ ಇಡ್ಸತ್ತೆ. ಈಗ ತಕ್ಷಣ ಬಾಬಾ ಪತಿತರಿಂದ ಪಾವನ ಮಾಡ್ತಾರೆ, ಶ್ರೇಷ್ಠಕ್ಕಿಂತ ಶ್ರೇಷ್ಠವಾಗಿ ಮಾಡ್ತಾರೆ. एक सेकंड में जीवन मुक्ति मिल जाती, कहते हैं बाबा हम आपके हैं. 1 ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಸಿಗತ್ತೆ ಅಂತಾರೆ, ಬಾಬಾ ನಾನು ನಿನ್ನವನಾಗಿದ್ದೀನಿ. बाप कहते बच्चे तुम विश्व के मालिक हो, बच्चा पैदा हुआ और वारिस बना. ತಂದೆ ಅಂತಾರೆ, ಮಕ್ಕಳೇ ತಾವು ವಿಶ್ವದ ಮಾಲೀಕರಾಗಿದ್ದೀರಾ, ಮಗು ಜನ್ಮ ಪಡೆಯಿತು, ಆಸ್ತಿಗೆ ಅಧಿಕಾರಿ ಆಗುತ್ತೆ. कितनी खुशी होती, लेकिन बच्चों को देख चेहरा ही उतर जाता. ಎಷ್ಟು ಖುಷಿ ಆಗತ್ತೆ, ಆದರೆ ಮಕ್ಕಳನ್ನ ನೋಡಿದಾಗ ಮುಖ ಇಳಿದೋಗ್ಬಿಡುತ್ತೆ. यहाँ तो सभी आत्माएं बच्चे हैं, हम स्वर्ग के मालिक बन गए. अभी पता पड़ता है कि ये 5,000 वर्ष पहले ಸ್ವರ್ಗ ಕೆ ಮಾಲಿಕ್. ಇಲ್ಲಂತೂ ಎಲ್ಲ ಆತ್ಮಗಳು ಮಕ್ಕಳು ಅಂದರೆ ಬಾಬಾ ಆತ್ಮಗಳನ್ನ ಪುರುಷನ ರೂಪದಲ್ಲಿ ನೋಡ್ತಾರೆ. ನಾವು ಸ್ವರ್ಗದ ಮಾಲೀಕರಾಗಿದ್ದೀವಿ. ಈಗ ಗೊತ್ತಾಯ್ತಲ್ಲ, ನಾವು ಪ್ರತಿ 5,000 ವರ್ಷದ ಮೊದಲು ಸ್ವರ್ಗದ ಮಾಲೀಕರಾಗಿದ್ವಿ. बाबा ने ऐसे बनाया था, शिव जयंती मनाते, परंतु ये नहीं जानते कि वो कब आया था. ಬಾಬಾನೇ ಈ ರೀತಿ ಮಾಡಿದ್ರು, ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾರೆ, ಆದ್ರೆ ಗೊತ್ತಿಲ್ಲ ಅವರು ಯಾವಾಗ ಬಂದಿದ್ರು. लक्ष्मी नारायण का राज्य कब था कुछ भी नहीं जानते. वास्तव में भारत की आबादी सबसे बड़ा होना चाहिए. ಲಕ್ಷ್ಮೀ ನಾರಾಯಣ ರಾಜ್ಯ ಯಾವಾಗಿತ್ತು ಏನೂ ಗೊತ್ತಿಲ್ಲ. ವಾಸ್ತವದಲ್ಲಿ ಭಾರತದ ಜನಸಂಖ್ಯೆ ಎಲ್ಲರಿಗಿಂತ ಜಾಸ್ತಿ ಇರಬೇಕಾಗಿದೆ. भारत की जमीन भी सबसे बड़ी होनी चाहिए, लाखों वर्ष हो, फिर तो बहुत जमीन चाहिए ना. ಭಾರತದ ಜಮೀನು ಬಹಳ ದೊಡ್ಡದಾಗಿರ್ಬೇಕು, ಲಕ್ಷಾಂತರ ವರ್ಷ ಆಗೋದಾದ್ರೆ ಇನ್ನೂ ಜಮೀನು ದೊಡ್ಡದಾಗಿರ್ಬೇಕಲ್ಲ. सारी दुनिया की भी जमीन पूरी ना हो, लाखों वर्ष में कितने मनुष्य पैदा हो जाते.
ಇಡೀ ಪ್ರಪಂಚದ ಭೂಮಿನೂ ಪೂರ್ತಿ ಸಾಕಾಗಲ್ಲ. ಲಕ್ಷಾಂತರ ವರ್ಷ ಆದ್ರೆ ಮನುಷ್ಯರು ಎಷ್ಟು ಜನ್ಮ ಪಡಿತಾರೆ. अनगिनत मनुष्य हो जाए इतने तो है नहीं ना. इस सब बातें बाबा भाई समझ ಲೆಕ್ಕ ಇಲ್ಲದಷ್ಟು ಮನುಷ್ಯರಾಗ್ಬಿಡ್ತಾರೆ. ಇಷ್ಟಂತೂ ಇಲ್ವಲ್ಲ, ಎಲ್ಲ ಮಾತುಗಳು ತಂದೆನೇ ತಿಳಿಸ್ತಾರೆ. मनुष्य सुनते हैं तो कहते ये बातें तो कब सुनी नहीं, ना कोई शास्त्र में पढ़ी, ये तो ವಂಡರ್ಫುಲ್ ಬಾತೆ. ಮನುಷ್ಯರು ಕೇಳಿದಾಗ ಅಂತಾರೆ ಈ ಮಾತುಗಳನ್ನ ಎಂದೂ ಕೇಳಲೇ ಇಲ್ಲ, ಯಾವುದೇ ಶಾಸ್ತ್ರದಲ್ಲಿ ಓದಿಲ್ಲ, ಇದಂತೂ ಆಶ್ಚರ್ಯಕರವಾದ ಮಾತುಗಳಾಗಿದೆ. अभी तुम बच्चों के बुद्धि में सारे चक्र की ज्ञान है. ये बहुत जन्म के अंत में अब पतित आत्मा है जो सतो प्रधान था, सो अब तमो प्रधान बना, फिर सतो प्रधान बनना है. ಈಗ ಮಕ್ಕಳ ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನ ಇದೆ. ಬಹಳ ಜನ್ಮಗಳ ಅಂತ್ಯದಲ್ಲಿ ಈಗ ಪತಿತ ಆತ್ಮ ಆಗಿದೆ. ಯಾರು ಸತೋ ಪ್ರಧಾನ ಆಗಿದ್ರು ಅವರೇ ಈಗ ತಮೋ ಪ್ರಧಾನ ಆಗಿದ್ದಾರೆ, ಮತ್ತೆ ಸತೋ ಪ್ರಧಾನ ಆಗಲೇಬೇಕು. तुम आत्माओं को अब शिक्षा मिल रही है. आत्मा शरीर द्वारा सुनते तो शरीर झूलता है क्योंकि आत्मा सुनती है. ತಾವು ಆತ್ಮಗಳು ಈಗ ಶಿಕ್ಷಣವನ್ನ ಪಡಿತಾ ಇದ್ದೀರಾ. ಆತ್ಮ ಶರೀರದಿಂದ ಕೇಳತ್ತೆ, ಶರೀರ ಅಲ್ಲಾಡತ್ತೆ, ಯಾಕೆಂದರೆ ಆತ್ಮ ಕೇಳತ್ತಲ್ಲ. बरोबर हम आत्मा ने 84 जन्म लिया, 84 माँ बाप जरूर मिले होंगे, ये भी हिसाब है. ಖಂಡಿತ ನಾವು ಆತ್ಮಗಳು 84 ಜನ್ಮವನ್ನ ಪಡೆದಿದೆ, 84 ತಂದೆ ತಾಯಿ ಸಿಕ್ಕಿರಬಹುದು, ಇದೆಲ್ಲ ಲೆಕ್ಕ ಅಲ್ವಾ. बुद्धि में आता है 84 जन्म लेते हैं, फिर और कीमत जन्म वाले भी होंगे ना. ಬುದ್ಧಿ ಹೇಳುತ್ತೆ 84 ಜನ್ಮವನ್ನ ಪಡೆದಿದೆ, ಕಡಿಮೆ ಪಡೆಯೋರು ಇರಬಹುದಲ್ಲ. ಮಿನಿಮಮ್ मैक्सिमम का हिसाब होगा. बाप भाई समझ जाते हैं शास्त्रों में क्या क्या लिख दिया. ಎಲ್ಲದಕ್ಕಿಂತ ಜಾಸ್ತಿ ಎಲ್ಲದಕ್ಕಿಂತ ಕಡಿಮೆ ಲೆಕ್ಕ ಅಂತೂ ಇರಬಹುದಲ್ಲ. ತಂದೆ ಕುತ್ಕೊಂಡು ತಿಳಿಸ್ತಾರೆ ಶಾಸ್ತ್ರಗಳಲ್ಲಿ ಏನೆಲ್ಲ ಬರೆದಿದ್ದಾರೆ. तुम्हारे लिए तो फिर भी 84 जन्म कहते, मेरे लिए तो अनगिनत बेशुमार जन्म कह देते. कण कण में बस जिधर देखता हूँ तो ही तो है, कृष्ण ही कृष्ण है. ನಿಮಗೋಸ್ಕರ ಅಂತಾರೆ 84 ಜನ್ಮ ಅಂತ, ಆದರೆ ನನಗಂತೂ ಲೆಕ್ಕ ಇಲ್ಲದಷ್ಟು ಜನ್ಮಗಳು, ಕಣಕಣದಲ್ಲೂ ಎಲ್ಲಿ ನೋಡಿದ್ರು ನೀನೇ ನೀನೇ ಅಂತಾರೆ. ಕೃಷ್ಣನೇ ಕೃಷ್ಣ ಅಂತ ಹೇಳ್ಬಿಟ್ಟಿದ್ದಾರೆ. मथुरा वृंदावन में कहते श्री कृष्ण सर्वव्यापी, राधे पंथ वाले फिर कहेंगे राधे ही राधे है. मथुरा ವೃಂದಾವನದಲ್ಲಿ ಅಂತಾರೆ ಶ್ರೀಕೃಷ್ಣ ಸರ್ವವ್ಯಾಪಿ ಅಂತ, ರಾಧೆ ಪಂಥದವರಂತಾರೆ ಎಲ್ಲಿ ನೋಡಿದ್ರು ರಾಧೆನೇ ರಾಧೆ. कहेंगे हम राधा स्वामी कृष्ण स्वामी और हैं, वो राधे को मानते हैं, जिधर देखता हूँ राधा ही राधा, तुम भी राधे हम भी राधे ಅಂತಾರೆ. ನಾವು ರಾಧಾ ಸ್ವಾಮಿ ಕೃಷ್ಣ ಸ್ವಾಮಿ ರಾಧೆಯನ್ನ ಒಪ್ಕೊಳ್ಳೋರು ಅಂತಾರೆ ಎಲ್ಲಿ ನೋಡಿದ್ರು ರಾಧನೇ ರಾಧೆ, ಮತ್ತೆ ನೀವು ರಾಧೆ ನಾನು ರಾಧೆ ಎಲ್ಲರೂ ರಾಧೆ. आप बार बैठ समझाते. बरोबर में गरीब निवासು ಭಾರತಿ सबसे ಸಾಹುಕಾರ ತನ. ಈಗ ತಂದೆ ಕುತ್ಕೊಂಡು ತಿಳಿಸ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ, ನಮ್ಮ ಭಾರತ ಧನವಂತ ಆಗಿದೆ. अभी सबसे गरीब बना है इसलिए मुझे भारत में आना पड़ता है. ये बना बनाया ड्रामा, इसमें जरा भी फर्क नहीं हो सकता. ಈಗ ಎಲ್ಲರಿಗಿಂತಲೂ ಬಡತನದಲ್ಲಿ ಭಾರತ ಇದೆ, ಅದಕ್ಕೋಸ್ಕರ ನಾನು ಭಾರತದಲ್ಲಿ ಬರ್ತೀನಿ. ಇದು ಮಾಡಿರುವಂತ ಡ್ರಾಮಾ ಆಗಿದೆ, ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ये ह्यूमन ड्रामा है, ड्रामा जो शूट हुआ वो रिपीट होगा. ಇದು ಮಾನವನ ಡ್ರಾಮಾ ಆಗಿದೆ, ಡ್ರಾಮಾದಲ್ಲಿ ಏನು ಶೂಟಿಂಗ್ ಆಗಿದೆ ಅದು ಪುನರಾವರ್ತನೆ ಆಗ್ತಾ ಇರುತ್ತೆ. ಡ್ರಾಮಾ ಕಾ ಭಿ ಪತಾ ಹೋನಾ ಚಾಹಿಯೆ. ಡ್ರಾಮಾ ಮಾನ ಡ್ರಾಮಾ, ಡ್ರಾಮಾದ ಅರಿವು ಇರಬೇಕಾಗಿದೆ. ಡ್ರಾಮಾ ಅಂದ್ರೇನೆ ಡ್ರಾಮಾ. वह होता हद का ड्रामा, ये है बेहद का ड्रामा, इसके आदि मध्य अंत को कोई नहीं जाना. ಅದಾಗಿದೆ ಹದ್ದಿನ ಡ್ರಾಮಾ, ಇದಾಗಿದೆ ಅನಂತವಾದ ಡ್ರಾಮಾ.
ಇದರ ಆದಿ ಮಧ್ಯೆ ಅಂತ್ಯ ಯಾರಿಗೂ ಗೊತ್ತಿಲ್ಲ. तो गरीब निवास निराकार भगवान को ही मानेंगे, श्री कृष्ण को नहीं मानते. श्री कृष्ण तो धनवान सत्युग का प्रिंस बनता है ना. ಬಡವರ ಬಂಧು ಅಂತ ಭಗವಂತನಿಗೆ ಹೇಳಾಗತ್ತೆ, ಶ್ರೀಕೃಷ್ಣನಿಗೆ ಅಲ್ಲ. ಶ್ರೀಕೃಷ್ಣ ಧನವಂತ ಸತ್ಯುಗದ ರಾಜಕುಮಾರ ಆಗ್ತಾನಲ್ಲ. भगवान को तो अपना शरीर नहीं है, वो आकर तुम बच्चों को धनवान बनाते, तुमको राज्यों की शिक्षा देते. ಭಗವಂತ ಅಂತೂ ತನಗೆ ತನ್ನದೇ ಆದ ಶರೀರ ಇಲ್ಲ. ಅವರು ಬಂದು ಮಕ್ಕಳಿಗೆ ಧನವಂತರಾಗಿ ಮಾಡ್ತಾರೆ, ತಮಗೆ ರಾಜಯೋಗದ ಶಿಕ್ಷಣವನ್ನ ನೀಡ್ತಾರೆ. वो भी पढ़ाई से बैरिस्टर आदि बनते हैं, फिर कमाई करते हैं. बापी तुमको अभी पढ़ा. ಹೊರಗಡೆನೂ ಜನ ವಿದ್ಯಾಭ್ಯಾಸದಿಂದ ಲಾಯರ್ ಆಗ್ತಾರೆ, ಸಂಪಾದನೆ ಮಾಡ್ತಾರೆ. ತಂದೆ ಈಗ ನಿಮಗೆ ಓದಿಸ್ತಾ ಇದ್ದಾರೆ. तुम भविष्य में नर से नारायण बनते हो, तुम्हारा जन्म तो होगा ना. ತಾವು ಭವಿಷ್ಯದಲ್ಲಿ ನರನಿಂದ ನಾರಾಯಣ ಆಗ್ತೀರ, ನಿಮ್ಮ ಜನ್ಮನೂ ಇರಬಹುದಲ್ಲ. ऐसे तो नहीं स्वर कोई समुद्र से निकल आएगा, श्री कृष्ण ने भी जन्म लिया ना. ಆ ರೀತಿನೂ ಅಲ್ಲ, ಸ್ವರ್ಗ ಏನು ಸಮುದ್ರದಿಂದ ಹೊರಗಡೆ ಬರುತ್ತೆ ಅಂತ ಶ್ರೀಕೃಷ್ಣ ಜನ್ಮ ಪಡೆದ್ರಲ್ಲ. कंसपुरी आदि तो उस समय थी नहीं, श्री कृष्ण का कितना नाम गाया जाता. ಕಂಸಪುರಿ ಆ ಸಮಯದಲ್ಲಿ ಇರಲಿಲ್ಲ, ಶ್ರೀಕೃಷ್ಣನ ಹೆಸರನ್ನ ಇಷ್ಟು ಗಾಯನ ಮಾಡಲಾಗಿದೆ. उनके बाप का नाम नहीं, उनका बाप कहाँ है, जरूर राजा का बच्चा होगा. ಅವರ ತಂದೆಯ ಹೆಸರೇ ಇಲ್ಲ, ಅವರ ತಂದೆಯಲ್ಲಿ ಖಂಡಿತ ರಾಜನ ಮಗು ಆಗಿರ್ತಾರಲ್ಲ. वहां बड़ा राजा के घर में जन्म होता, परंतु वह पतित राजा होने कारण उनका नाम थोड़े ही होता. ಅಲ್ಲಿ ದೊಡ್ಡ ರಾಜನ ಮನೆಯಲ್ಲಿ ಜನ್ಮ ಆಗುತ್ತೆ, ಆದರೆ ಪತಿತ ರಾಜ ಆಗಿರುವ ಕಾರಣ ಅವರಿಗೆ ಹೆಸರು ಪ್ರಖ್ಯಾತ ಆಗೋದಿಲ್ಲ. श्री कृष्ण जब है तब थोड़े पतित रहते, जब वो बिल्कुल खलास हो जाते तब वो गद्दी पर बैठते, अपना राज्य ले लेते, तभी उसका संबंध शुरू होता. ಶ್ರೀಕೃಷ್ಣ ಯಾವಾಗ ಇರ್ತಾರೆ ಆವಾಗ ಸ್ವಲ್ಪ ಪತಿತರು ಇರ್ತಾರೆ, ಯಾವಾಗ ಆವಾಗ ಪತಿತರೆಲ್ಲ ಸಮಾಪ್ತಿ ಆಗ್ಬಿಡ್ತಾರೆ, ಆಗ ಆತ ಗದ್ದಿ ಮೇಲೆ ಕುತ್ಕೊಂತಾನೆ, ಆತ ರಾಜ್ಯವನ್ನ ಪಡಿತಾನೆ. ಅಲ್ಲಿಂದ ಹೊಸ ಚಕ್ರ ಅನ್ನೋದು ಆರಂಭ ಆಗತ್ತೆ. ಲಕ್ಷ್ಮೀ ನಾರಾಯಣ से संबंध शुरू होता, तुम पूरा हिसाब लिखती. ಲಕ್ಷ್ಮೀ ನಾರಾಯಣರಿಂದ ಹೊಸ ಯುಗದ ಆರಂಭ ಆಗತ್ತೆ, ನೀವು ಪೂರ್ತಿ ಲೆಕ್ಕವನ್ನ ಬರೀತೀರ. इसका राज इतना समय, फिर इसका इतना समय, तो मनुष्य समझेंगे ये तो कल्प की आयु बड़ी हो नहीं सकती, 5000 वर्ष का पूरा हिसाब है. ಇವರ ರಾಜ್ಯ ಇಷ್ಟು ಸಮಯ ಮತ್ತೆ ಇವರದು ಇಷ್ಟೊಂದು ಸಮಯ ಮನುಷ್ಯ ಅರ್ಥ ಮಾಡ್ಕೊಂತಾನಲ್ಲ. ಕಲ್ಪದ ಆಯುಷು ದೊಡ್ಡದಾಗಕ್ಕೆ ಸಾಧ್ಯ ಇಲ್ಲ, 5000 ವರ್ಷ ಪೂರ್ತಿ ಲೆಕ್ಕ ಇದೆ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, रचयिता और रचना का ज्ञान बुद्धि में रख सतु प्रधान बनने का पुरुषार्थ कर. ರಚಯಿತ ಮತ್ತು ರಚನೆಯ ಜ್ಞಾನವನ್ನ ಬುದ್ಧಿಲಿಟ್ಕೊಂಡು ಸತು ಪ್ರಧಾನರಾಗುವ ಪುರುಷಾರ್ಥವನ್ನ ಮಾಡಿ. ಬಸ್ ಏಕಿ ಚಿಂತಾ ರಖನಿ ಹೇ, ಹಮೇ ಸತು ಪ್ರಧಾನ ಜರೂರ್ ಬನ್. ಒಂದೇ ಚಿಂತೆಯನ್ನ ಇಟ್ಕೋಬೇಕು, ನಾವು ಸತು ಪ್ರಧಾನ ಖಂಡಿತ ಆಗಲೇಬೇಕು. ಎರಡನೇದು, इस बेहद के ड्रामा को बुद्धि में रख अपार खुशी में रख. ಈ ಬೇಹದ್ದಿನ ಡ್ರಾಮಾವನ್ನ ಬುದ್ಧಿಯಲ್ಲಿ ಇಟ್ಕೊಂಡು ಅಪಾರ ಖುಷಿಯಲ್ಲಿ ಇರಿ. बाप समान इज्जत पाने के लिए पतितों को पावन बनाने की सेवा कर. ತಂದೆಯ ಸಮಾನ ಗೌರವ ಪಾತ್ರರಾಗಕ್ಕೋಸ್ಕರ ಪತಿತರನ್ನ ಪಾವನ ಮಾಡುವ ಸೇವೆಯನ್ನ ಮಾಡಬೇಕು. वरदान आगे, अधिकारीपन की स्मृति द्वारा सर्व शक्तियों का अनुभव करने वाले प्राप्ति स्वरूप भव. ಅಧಿಕಾರ ತನದ ಸ್ಮೃತಿಯ ಮುಖಾಂತರ
ಸರ್ವಶಕ್ತಿಗಳ ಅನುಭವವನ್ನ ಮಾಡುವಂತವರು प्राप्ति स्वरूप भव। यदि बुद्धि का संबंध सदा एक बाबा से लगा हुआ रहे तो सर्व शक्तियों का वर्षा अधिकार के रूप में प्राप्त होता। ಬುದ್ಧಿಯ ಸಂಬಂಧವನ್ನ ಸದಾ ಒಬ್ಬ ತಂದೆಯ ಜೊತೆ ಜೋಡಣೆ ಮಾಡಿದಾಗ ಸರ್ವಶಕ್ತಿಗಳ ಆಸ್ತಿಯ ಅಧಿಕಾರ ರೂಪದಲ್ಲಿ ಪ್ರಾಪ್ತಿಯಾಗುತ್ತೆ। जो अधिकारी समझकर हर कर्म करते उन्हें करने व संकल्प में भी मांगने की आवश्यकता नहीं रहती। ಯಾರು ಅಧಿಕಾರಿ ಅಂತ ತಿಳ್ಕೊಂಡು ಪ್ರತಿ ಕರ್ಮವನ್ನ ಮಾಡ್ತಾರೆ ಅವರಿಗೆ ಸಂಕಲ್ಪದಲ್ಲೂ ಬೇಡುವ ಅವಶ್ಯಕತೆ ಇರೋದಿಲ್ಲ। ये अधिकारी पन की स्मृति ही सर्व शक्तियों के प्राप्ति का अनुभव करा। ಈ ಅಧಿಕಾರಿ ತನದ ಸ್ಮೃತಿನೇ ಸರ್ವಶಕ್ತಿಗಳ ಪ್ರಾಪ್ತಿಯ ಅನುಭವವನ್ನ ಮಾಡಿಸುತ್ತೆ। तो नशा रहे सर्वशक्तिಯ ಅಮಾರ ಜನ್ಮಸಿದ್ಧ ಅಧಿಕಾರ। ಅಂದ ಮೇಲೆ ನಶೆ ಇರಲಿ, ಸರ್ವಶಕ್ತಿಗಳು ನಮ್ಮ ಜನ್ಮಸಿದ್ಧ ಅಧಿಕಾರ ಆಯಿತು। अधिकारी पन करके चलो तो ಅಧೀನತಾ ಸಮಾಪ್ತ हो जाए। ಅಧಿಕಾರಿಯಾಗಿ ನಡೆಯಿರಿ, ಆಗ ಅಧೀನತೆ ಸಮಾಪ್ತಿಯಾಗತ್ತೆ। ಸ್ಲೋಗನ್ ಆಗಿದೆ, स्वयं के साथ साथ प्रकृति को भी पावन बनाना है तो संपूर्ण लगाव मुक्त बनो। ಸ್ವಯಂನ ಜೊತೆಗೆ ಪ್ರಕೃತಿಯನ್ನು ಪಾವನ ಮಾಡಬೇಕು, ಅದಕ್ಕೋಸ್ಕರ ಸಂಪೂರ್ಣ ಆಸಕ್ತಿಯಿಂದ ಮುಕ್ತರಾಗಿ। ಅವ್ಯಕ್ತ ಇಶಾರೆ, अपवित्रता के बीज को भी समाप्त कर संपूर्ण स्वच्छ पवित्र बन। ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ संपूर्ण स्वच्छ पवित्ररागी। अगर पवित्रता का नियम पक्का है तो लगाव मुक्त, ईर्ष्या और क्रोध से भी मुक्त हो। ಪವಿತ್ರತೆಯ ನಿಯಮ ಪಕ್ಕಾ ಆಗಿರೋದಾದ್ರೆ ಆಸಕ್ತಿಯಿಂದ ಮುಕ್ತರು, ಈರ್ಷ್ಯೆ ಮತ್ತೆ ಕ್ರೋಧದಿಂದ ಮುಕ್ತರಾಗಿ। चिड़चिड़ापन में ना हो वो भी लगाव ना रखो कि ये होना ही चाहिए। ಒಳಗಡೆ ಚಿಡ್ಚಿಡ ಅನ್ನೋದು ಬೇಡ, ಆಸಕ್ತಿಯನ್ನು ಇಟ್ಕೋಬೇಡಿ, ಇದು ಆಗಲೇಬೇಕು। स्वार्थ या ईर्ष्या के वश कोई बात कहेंगे और पूरा नहीं होगा तो क्रोध पैदा हो। ಸ್ವಾರ್ಥ ಅಥವಾ ಈರ್ಷ್ಯೆಗೆ ವಶೀಭೂತರಾಗಿ ಯಾವುದೇ ಮಾತನ್ನ ಹೇಳಿದ್ರು ಅದು ಪೂರ್ತಿ ಆಗಿಲ್ಲ ಅಂದ್ರೆ ಕ್ರೋಧ ಉತ್ಪತ್ತಿ ಆಗತ್ತೆ। इसलिए पवित्रता के पिलर्स को पक्का करो तो ये पिलर्स लाइट हाउस का काम करे। ಅದಕ್ಕೋಸ್ಕರ ಪವಿತ್ರತೆಯ ಪಿಲ್ಲರ್ ಅನ್ನ ಪಕ್ಕಾ ಮಾಡ್ಕೊಳ್ಳಿ, ಆಗ ಈ ಪಿಲ್ಲರು ಲೈಟ್ ಹೌಸಿನ ಕೆಲಸವನ್ನ ಮಾಡುತ್ತೆ। ಓಂ ಶಾಂತಿ। ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ, ಬಾಬಾ ನನಗೆ ಆಸರೆ। ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ, ಬಾಬಾ ನನಗೆ ಆಸರೆ। ನಿನ್ನನೆಂದು ಮರೆಯಲಾರೆ।
ಜೊತೆಗೆ ನನ್ನ ಬಾಳು ನೀನೆ ನನಗೆ ಆಸರೆ ನಿನ್ನ ಜೊತೆಗೆ ನನ್ನ ಬಾಳು ನೀನೆ ನನಗೆ ಆಸರೆ ನೀನೆ ನನಗೆ ಆಸರೆ ಬಾಬಾ ನಿನ್ನನೆಂದು ಮರೆಯಲಾರೆ ನಿನ್ನ ನಗಲಿ ಬದುಕಲಾರೆ ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ ನಾನು ಬಿಂದು ನೀನು ಬಿಂದು ನನ್ನ ನಿನ್ನ ರೂಪ ಒಂದು ನಾನು ಬಿಂದು ನೀನು ಬಿಂದು ನನ್ನ ನಿನ್ನ ರೂಪ ಒಂದು ಸಿಂಧು ನೀನು ಕಂದ ನಾನು ಸಿಂಧು ನೀನು ಕಂದ ನಾನು ತಂದೆ ನೀನು ತಾಯಿ ನೀನು ನಿನ್ನನೆಂದು ಮರೆಯಲಾರೆ ನಿನ್ನ ನಗಲಿ ಬದುಕಲಾರೆ ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ ನಿನ್ನ ಕಣ್ಣಿನ ಬೆಳಕು ನಾನು ನಿನ್ನ ಕೊರಳಿನ ಹಾರ ನಾನು ನಿನ್ನ ಕಣ್ಣಿನ ಬೆಳಕು ನಾನು ನಿನ್ನ ಕೊರಳಿನ ಹಾರ ನಾನು ನಿನ್ನ ಮಡಿಲಿನ ಹೂವು ನಾನು ಆತ್ಮ ನಾನು ಜ್ಯೋತಿ ನಾನು ನಿನ್ನ ಮಡಿಲಿನ ಹೂವು ನಾನು ಆತ್ಮ ನಾನು ಜ್ಯೋತಿ ನಾನು ನೀನೆ ನನಗೆ ಆಸರೆ ಬಾಬಾ ನಿನ್ನನೆಂದು ಮರೆಯಲಾರೆ ನಿನ್ನ ನಗಲಿ ಬದುಕಲಾರೆ ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ ನಿನ್ನನೆಂದು ಮರೆಯಲಾರೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನಿನ್ನ ಮಡಿಲಲಿ ನಾ ಜೀವನ ಕಂಡೆ
ನಿನ್ನ ಮಡಿಲಲಿ ನಾ ಜೀವನ ಕಂಡೆ ಆಧಾರವಾನ ಕೊನೆಗೂ ಪಡೆದೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವಾ ಎನ್ನ ಜೀವನ ಸಖನು ನೀನೆ ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ ಜ್ಞಾನೋದಯವಾಯಿತು ನನಗೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ ಎಲ್ಲವನ್ನೂ ನಾ ಮರೆತೆ ನಿನ್ನ ಪಡೆದು ಎಲ್ಲ ಪಡೆದೆ ಮತ್ತೇನನು ನಾ ಬಯಸೆ ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ ತೂಗುತ್ತಿದೆ ಮನದಂಗಳದಿ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ ಹಾರುತನ ಬಳಿ ಬಂದೆ ಪರಮಾನಂದವ ಪಡೆದಿದೆ ಮನವು ಶಾಂತಿಯ ಗೀತೆಯು ನುಡಿಯುತ್ತಿದೆ ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು ಸಾರ್ಥಕಗೊಳಿಸಿತು ಬದುಕನು ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ
ನನ್ನ ಮನ ನಿನ್ನ ಮಿಲನಕ್ಕೆ ತೊರೆಯಲಿದೆ ಶಿವ ತಂದೆ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಹಾಡುವೆ ನಾನು ಮನದಿಂದ ತುಂಬಿದೆ ಮನದಲ್ಲಿ ಆನಂದ. ಹಾಡುವೆ ನಾನು ಮನದಿಂದ ತುಂಬಿದೆ ಮನದಲ್ಲಿ ಆನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ನುಡಿಸಿಹೆ ಮುರಳಿಯ ಮುದದಿಂದ ಆಲಿಸಿಹೆ ನಾನು ನಿನ್ನ ಕಂದ. ನುಡಿಸಿಹೆ ಮುರಳಿಯ ಮುದದಿಂದ ಆಲಿಸಿಹೆ ನಾನು ನಿನ್ನ ಕಂದ. ನಲಿಯುತ್ತಿಹೆ ನಾ ಸಂತಸದಿಂದ, ನಲಿಯುತ್ತಿಹೆ ನಾ ಸಂತಸದಿಂದ. ಪಡೆದಿಹೆ ಅತೀಂದ್ರಿಯಾನಂದ, ಪಡೆದಿಹೆ ಅತೀಂದ್ರಿಯಾನಂದ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಮುರಳಿಯ ಕೇಳುತ್ತ ಕ್ಷಣ ಕ್ಷಣ ಆದೆನು ಅದರಲ್ಲಿ ತಲ್ಲೀನ. ಆಗಿದೆ ಮೈ ಮನ ರೋಮಾಂಚನ, ಆಗಿದೆ ಮೈ ಮನ ರೋಮಾಂಚನ. ಶೃಂಗಾರವಾಯಿತು ಜೀವನ, ಶೃಂಗಾರವಾಯಿತು ಜೀವನ. ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಗೆ ಜ್ಞಾನದ ಸಿಂಚನ, ತಣಿಸಿದೆ
ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಗೀತ ಜ್ಞಾನದಾತ ನನ್ನ ಬಾಬಾ ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ ಗೀತ ಜ್ಞಾನ